ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತನ್ಮಯ್. ನಾನು 7ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಈಗ ನಾವು ರಜಾರಂಗು 9ನೇ ದಿನಕ್ಕೆ ಕಾಲಿಡುತ್ತಾ ಇದ್ದೇವೆ. ಈ ದಿನದ ಮುಖ್ಯ ಅತಿಥಿಗಳಾದ ಇಂಬಾಲಿ ಚಂದ್ರವನ್ನು ಸ್ವಾಗತ ಮಾಡುತ್ತಿದ್ದೇನೆ ಹಾಗೂ ಅಶೋಕ್ ಸರ್ ಮತ್ತು ರಂಜಿತ್ ಅವರನ್ನು ಸ್ವಾಗತ ಮಾಡುತ್ತಿದ್ದೇನೆ. ಈಗ ನಾವು ಶಿಬಿರ ಗೀತೆಯನ್ನು ಹಾಡಲು ವಿನಂತಿಸುತ್ತಿದ್ದೇನೆ. ಸ್ವಾಗತ ಮಾಡಲು ಎಲ್ಲರಿಗೂ ಧನ್ಯವಾದಗಳು. ಈಗ ನಾನು ಅತಿಥಿಗಳ ಸ್ವಾಗತ ಮಾಡಲು ನಮನ್ ನನ್ನ ಹೆಸರು ನಮನ್. ನಾನು ಕೊಮೆಯಿಂದ ಬರುತ್ತಿದ್ದೇನೆ. ನಮ್ಮ ರಜಾರಂಗು ಬೇಸಿಗೆ ಶಿಬಿರ ಪ್ರಾರಂಭಗೊಂಡು 8 ದಿನಗಳು ಕಳೆದು 9ನೇ ದಿನಕ್ಕೆ ಕಾಲಿಟ್ಟಿದ್ದೇವೆ. ಪ್ರತಿದಿನ ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಗಳು ಆಗಮಿಸಿ ನಮಗೆ ಹಿತನುಡಿಗಳನ್ನು ಹೇಳುತ್ತಿದ್ದಾರೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀಯುತ ಇಂಬಾಳಿ ಚಂದ್ರ ಇವರನ್ನು ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಅಶೋಕ್ ಸರ್ ಇವರನ್ನು ಸ್ವಾಗತಿಸುತ್ತಿದ್ದೇನೆ ಹಾಗೂ ರಂಜಿತ್ ಸರ್ ಅವರನ್ನು ಸ್ವಾಗತಿಸುತ್ತಿದ್ದೇನೆ. ನನ್ನೆಲ್ಲ ಸಹಪಾಠಿಗಳಿಗೂ ಸ್ವಾಗತಿಸುತ್ತಿದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ನಮನ್. ಈಗ ಅತಿಥಿಗಳ ಪರಿಚಯ ಮಾಡಲು ಅನ್ವಿಯನ್ನು ಕರೆಯುತ್ತಿದ್ದೇನೆ. ನನ್ನ ಹೆಸರು ಅನ್ವಿ. ನಾನು ಇವತ್ತಿನ ಅತಿಥಿ ಪರಿಚಯವನ್ನು ಮಾಡಲು ಇಷ್ಟಪಡುತ್ತಿದ್ದೇನೆ. ಇವರು ಕುಂದಾಪುರದ ಜೆಸಿ ಸಂಸ್ಥೆಯ ಅಧ್ಯಕ್ಷರಾಗಿದ್ದರು. ಮೊದಲು ನಮ್ಮ ಸಂಸ್ಥೆಯಲ್ಲಿ ಯಕ್ಷಗಾನ ವೇಷ ಹಾಕಿದವರು. ಹೋದ ವರ್ಷ ಬೇಸಿಗೆ ಶಿಬಿರದ ಖರ್ಚನ್ನು ವಹಿಸಿದ್ದರು ಮತ್ತು ಇತರ ಸಂಸ್ಥಾನಗಳಲ್ಲಿ ಕೆಲಸ ಮಾಡಿದ್ದಾರೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ರಾಜಾರಾಮ್. ಧನ್ಯವಾದಗಳು ಅನ್ವಿ. ನಾನು ಈಗ
ನಿನ್ನೆಯ ದಿನಚರಿಯನ್ನು ಹೇಳಲು ಸಿದ್ಧಾಂತನ್ನು ಕರೆಯುತ್ತೇನೆ. ನನ್ನ ಹೆಸರು ಸಿದ್ಧಾಂತ್. ನಾನು ನಿನ್ನೆಯ ದಿನಚರಿಯನ್ನು ಹೇಳಲು ಖುಷಿ ಪಡುತ್ತಿದ್ದೇನೆ. ಮೊದಲು ನಾವು ವೈಶಾಖಾಸನ ಎಕ್ಸಸೈಸ್ ಮಾಡಿದ್ದೇವೆ. ಆಮೇಲೆ ತಿಂಡಿಯನ್ನು ತಿಂತು. ಆಮೇಲೆ ನಮ್ಮ ಗುಂಪಿಗೆ ಹೋಗಿದ್ದೇವೆ. ನಾವು ನಾಟಕವನ್ನು ಮಾಡಿದ್ದೇವೆ. ಆಮೇಲೆ ಊಟವನ್ನು ಮಾಡಿದ್ದೇವೆ. ಆಮೇಲೆ ವಾಪಸ್ ನಮ್ಮ ತಮ್ಮ ಗುಂಪಿಗೆ ಹೋಗಿದ್ದೇವೆ. ನಾವು ನಾಟಕದ ಅಭ್ಯಾಸವನ್ನು ಕಲಿತು ಆಯ್ತು ಅಷ್ಟೇ. ಧನ್ಯವಾದ. ಜಯರಾಜರಘು. ಧನ್ಯವಾದಗಳು ಸಿದ್ಧಾಂತ್. ನಾನು ಈಗ ಅತಿಥಿಗಳು ಶಿಬಿರದ ಬಗ್ಗೆ 2 ಮಾತನಾಡಲು ಬಯಸುತ್ತೇನೆ. ನನ್ನ ಪರಿಚಯ ಮಾಡುವಾಗ ಯಶಸ್ವಿ ಕಲಾವೃಂದದ ಸ್ಥಾಪಕ ಸದಸ್ಯರು ಯಕ್ಷಗಾನ ವೇಷ ಹಾಕಿದವರಲ್ಲಿ ಒಬ್ಬರು ಅದನ್ನು ನೆನಪಿಸಿಕೊಟ್ಟಿದ್ದಕ್ಕೆ ವೆಂಕಟೇಶ್ ವೈದ್ಯರಿಗೆ ಧನ್ಯವಾದ ಹೇಳ್ತಾ ಇದ್ದೇನೆ. ಇಂದಿನ ಈ ಬೇಸಿಗೆ ರಜಾರಂಗು ಶಿಬಿರದ 9ನೇ ದಿನದ ಕಾರ್ಯಕ್ರಮದ ರೂವಾರಿಗಳು ವೆಂಕಟೇಶ್ ವೈದ್ಯರೇ ಹಾಗೂ ಎಲ್ಲ ಮುಂಭಾಗದಲ್ಲಿರುವ ಚಿಣ್ಣರೇ, ನಿಮ್ಮ ವಯಸ್ಸಿಗೆ ನಾವು ಈ ರಜೆ ಸಿಕ್ಕರೆ ಯಾವುದೋ ಗ್ವಾಯಿ ಮರ ಅಥವಾ ನೇರಳೆ ಮರ ಅಥವಾ ಮಾವಿನ ಮರದಲ್ಲಿ ಈ ಟೈಮಲ್ಲಿ ಕಾಲ ಕಳೀತಾ ಇತ್ತು. ಇವಾಗ ಹಾಗಿಲ್ಲ. ನಿಮಗೆ ನಿಮ್ಮ ಪ್ರತಿಭೆಗಳನ್ನು ಗುರುತಿಸುವ ನಿಟ್ಟಿನಲ್ಲಿ ವೆಂಕಟೇಶ್ ವೈದ್ಯರ ತಂಡ ಕಳೆದ ಕೆಲವು ವರ್ಷಗಳಿಂದ ಈ ಬೇಸಿಗೆ ಶಿಬಿರವನ್ನು ಆಯೋಜಿಸ್ತಾ ಇದೆ. ಅದರ ಮಾರ್ಗದರ್ಶಕರಾದಂಥ ರೋಹಿತ್ ಬೈಕಾಡಿ ಇವರನ್ನು ಮತ್ತೊಮ್ಮೆ ನಾನು ಗಣನೆ ತೆಗೆದುಕೊಳ್ಳುತ್ತಾ ಈ ಕಾರ್ಯಕ್ರಮದ ಮತ್ತೆ ಮಾರ್ಗದರ್ಶಕರು ಆದಂಥ ರಂಜಿತ್ ಬ್ರಹ್ಮವರ, ಶ್ರೀ ಶತಕಟ್ಟೆ ಹಾಗೂ ಅಶೋಕ್ ಮೈಸೂರು ಅವರೇ, ನೀವು ಈ ಮಕ್ಕಳನ್ನು ಸರಿಯಾದ ಮಾರ್ಗದರ್ಶನ ಕೊಡುವುದರ ಮುಖೇನ ಮಕ್ಕಳ ವೈಯಕ್ತಿಕ ಜೀವನ ಹಾಗೂ ಸಾಮಾಜಿಕ ಜೀವನಕ್ಕೆ ಈ ಶಿಬಿರಗಳು ಮಾದರಿಯಾಗಲಿ ಎನ್ನುವ ಮಾತನ್ನು ನಾನು ಹೇಳುತ್ತಾ ನನ್ನ 2 ಘಟನೆಗಳನ್ನು ಹೇಳಿ ನಿಮ್ಮನ್ನು ರಂಜಿಸ್ತೇನೆ ಒಂದು ಸ್ವಲ್ಪ. ಯಾಕಂತ ಹೇಳಿದ್ರೆ ಇದರಲ್ಲಿ 7ನೇ ಕ್ಲಾಸ್ ಅವರು ಎಷ್ಟು ಜನ ಇದ್ರಿ? ಕೈ ಎತ್ತಿ. 7 ಹಾಂ, ಇರಲಿ ಬಿಡಿ. ನಾನು ಇದೇ ತೆಕ್ಕಟ್ಟೆ ಶಾಲೆ, ಕುವೆಂಪು ಶಾಲೆಯಲ್ಲಿ 7ನೇ ತರಗತಿಯಲ್ಲಿ ಓದಿದ್ದು. ನಾವು ಕೊರವಡಿಯಿಂದ ಒಳದಾರಿಯಲ್ಲಿ ನಡ್ಕೊಂಡು ಬರಬೇಕಿತ್ತು. 1.5-2 ಕಿಲೋಮೀಟರ್ ನಡ್ಕೊಂಡು ಬರಬೇಕಿತ್ತು. ನಡ್ಕೊಂಡು ಬರಲಿಕ್ಕೆ ಆಗೋದಿಲ್ಲ ಅನ್ನುವ ದೃಷ್ಟಿಯಿಂದ ನಾವು ಶಾಲೆ ಕೈದು ಮಾಡಿದ್ದೇವೆ. ಆವಾಗ ನನ್ನನ್ನು ಹುಬ್ಬಳ್ಳಿಯ ಒಂದು ಕಾಮತ್ ಹೋಟ್ಲಿಗೆ ಕೆಲಸಕ್ಕೆ ಕಳಿಸಿದವಾಗ ಅಲ್ಲಿ ಆ ನೀರಿನ ಇದಕ್ಕೆ ನಮ್ಮ ಕೈಯೆಲ್ಲ ಇಲ್ಲೆಲ್ಲ ನಂಜಾಗಿ ಕಾಲೆಲ್ಲ ನಂಜಾಗಿ ಇನ್ನು ನಿನಗೆ ಕೆಲಸ ಮಾಡೋಕೆ ಆಗೋದಿಲ್ಲ ಅಂತ ಹೇಳಿ ವಾಪಸ್ ನಮ್ಮ ಮನೆ ಕರ್ಕೊಂಡ್ಬಂದು ಬಿಟ್ಟು ಹೋದರು. ಮನೆಯಲ್ಲಿ ಇನ್ನೇನು ಮಾಡೋದು, ನಮ್ಮ ತರಲೆ ತಾಡೋಕೆ ಆಗೋದಿಲ್ಲ ಅಂತ ಹೇಳಿ ನಾರಾಯಣ್ ಶೆಟ್ಟಿ ಅಂತೇಳಿ ಒಬ್ಬರು ಹೆಡ್ ಮಾಸ್ಟರ್ ಇದ್ದರು. ಅವ್ರ ಮನೆಗೆ ನನ್ನನ್ನು ಕರ್ಕೊಂಡು ಹೋಗಿ ಪುನಃ ಶಾಲೆಗೆ ಸೇರಿಸಿದರು. ಪುನಃ ಶಾಲೆಗೆ ಸೇರಿಸಿದ ಮೇಲೆ ನಾವು ಹಿಂದೆ ನೋಡಿಲ್ಲ. ಇಲ್ಲೇ ಹೈಸ್ಕೂಲು, ಇಲ್ಲೇ PUC, ಬಂಡಕರ್ಸ್ ಕಾಲೇಜು, ಅದರ ನಂತರ ಹೆಚ್ಚಿನ ವಿದ್ಯಾಭ್ಯಾಸ ಊರು ಬಿಟ್ಟು ಮಾಡಿದ್ರು, ಆನ್ಲೈನೋ ಅವು ಇವು ಮಾಡಿ ನಾವೇನೋ ಕಡಕ್ಕೆ ಇನ್ಶರ್ಟ್ ಮಾಡುವಷ್ಟು ಲೆವೆಲಿಗೆ ಬಂದುಬಿಟ್ಟಿದ್ವಿ. ಇಲ್ಲದೇ ಇದ್ದರೆ ನಾವು ಒಂದೇ ಕೃಷಿಯೋ ಒಂದು ಬೋಟೋ ಅವು ನೋಡಬೇಕಿತ್ತು. ಆಗಿನ ಪರಿಸ್ಥಿತಿ ಹಾಗಿತ್ತು. ಈಗ ನಿಮ್ಗೆ ಯಾರಿಗೂ ಹಾಗಿಲ್ಲ. ನಿಮ್ಮ ತಂದೆ ತಾಯಿಗಳು ಚೆನ್ನಾಗಿ ಓದಲಿ ಬರೀಲಿ, ಇರೋದು 2 ಮಕ್ಕಳು ಅಥವಾ ಒಂದೇ ಮಕ್ಕಳು, ನಮ್ಮ ಮಕ್ಕಳು ಅತ್ಯುತ್ತಮವಾಗಿ ಬೆಳೀಲಿ ಅನ್ನುವ ಇರಾದೆ ಇಟ್ಟು ನಿಮ್ಮಲ್ಲಿ ಕಳಿಸಿರ್ತಾರೆ. ಅದಕ್ಕೆ ನೀವು ತಂದೆ ತಾಯಿಗಳಿಗೆ ಇವಾಗಲೇ ನೀವು ಅವರಿಗೆ ಹೆಲ್ಪ್ ಮಾಡುವ ಮನಸ್ಸನ್ನು ಬೆಳೆಸಿಕೊಳ್ಬೇಕು. ಈ ಬೆಳೆಸಿಕೊಳ್ಳೋದಂದರೆ ನೀವು ಮಾಡುವ ದೈನಂದಿನ ಚಟುವಟಿಕೆ ಇತ್ತಲ್ಲ, ಉದಾಹರಣೆಗೆ ಊಟ ಮಾಡದೆ ನಿಮ್ಮ ತಟ್ಟೆಯನ್ನು ನೀವೇ ತೊಳೆದುಬಿಡಿ. ತಂದೆ ತಾಯಿಗಳಿಗೆ ಆ ಕೆಲಸವನ್ನು ಕೊಡಬೇಡಿ.
ಮುಂದಿನ ದಿನಗಳಲ್ಲಿ ನೀವು ಸ್ವಲ್ಪ ಒಂದು 7, 8, 10 ಕ್ಲಾಸ್ ಆದಮೇಲೆ ನಿಮ್ಮ ಬಟ್ಟೆಗಳು ನೀವೇ ಒಗೆದು ಇಸ್ತ್ರಿ ಹಾಕ್ಕೊಳ್ಳೋದು ಅದು ಮಾಡಿ. ಆವಾಗ ತಂದೆ ತಾಯಿಗಳಿಗೆ ನಿಮ್ಮ ಮೇಲೆ ಸ್ವಾಭಾವಿಕವಾಗಿ ಹೆಮ್ಮೆ ಬರ್ತದೆ. ಅಥವಾ ನೀವು ಓದಿನಲ್ಲಿ ಮುಂದಿರಬೇಕಂತೇನಿಲ್ಲ. ಓದಿನಲ್ಲಿ ನಾವೆಲ್ಲ ತೆಗೆದು ಇಲ್ಲಿಂದ ಡಿಗ್ರಿವರೆಗೆ ತೆಗೆದು ಇಂಗ್ಲೀಷಲ್ಲಿ 35, 34 ಫೇಲು, 35 ನಮ್ಗೆ ಕೊಟ್ಟಿರೋದು. ಅದು ಅಂದರೆ ನಾವು ತೆಗ್ದಿರೋದಲ್ಲ. ಆದ್ದರಿಂದ ಎಜುಕೇಷನ್ ಒಂದೇ ನಿಮಗೆ ಮಾನದಂಡ ಅನ್ನೋದನ್ನ ಬಿಟ್ಟುಬಿಡಿ. ಅಂಕ ಎಂಬುದನ್ನ ಮಾನದಂಡ ಎಂಬುದನ್ನು ಬಿಟ್ಟುಬಿಡಿ. ಈ ಅಂಕದಿಂದ ನಾವು ಬೆನ್ನತ್ತಿ ಹೋಗಿದರೆ ನಾವೇನೋ ಆಗ್ತಾಯಿತ್ತು. ಈ ಊರಿಗೆ ಬರ್ತಾಯಿಲ್ಲ. ಈ ವೆಂಕಟೇಶ ನಮ್ಮ ಹಳೆಯ ಸಂಬಂಧಗಳು ಬೆಳೀತಾ ಇಲ್ಲ. ಈ ವೆಂಕಟೇಶನಿಂದ ತೆಕ್ಕಟ್ಟೆ ಯುವಕ ಮಂಡಲದವರು ಒಂದು ನಾಟಕ ಮಾಡ್ತಾಯಿದ್ರು. ಪ್ರತಿ ವರ್ಷ 31 ಡಿಸೆಂಬರಿಗೆ ಮಾಡ್ತಾಯಿದ್ರು. ಅದರಲ್ಲಿ ನಾವು ವೆಂಕಟೇಶ್ ವೈದ್ಯರದ್ದು ಮತ್ತು ಶ್ರೀನಿವಾಸ ಆಚಾರ್ ಅಂತೇಳಿ ಕಣ್ಣುಗೆರೆ ಅವ್ರದ್ದು ಒಂದು ಡ್ಯಾನ್ಸ್ ಇತ್ತು. ಆ ಹಾಡನ್ನು ಇಲ್ಲಿ ಹೇಳಲಿಕ್ಕೆ ನಂಗೆ ಕಷ್ಟ ಆಗುತ್ತೆ. ಅದರ ನಂತರ ನಮ್ಮಿಬ್ಬರ ಸಾಪಾಟಿ ನಾವು ಬಂಡಕರ್ಸ್ ಕಾಲೇಜಿನಲ್ಲಿ. ಅದರ ನಂತರ ನಾವು ನೆರೆ ಪಕ್ಕದ ಊರಾದ್ರಿಂದ ನಮ್ಮ ಕೈ ಕೊಚ್ಚೇನು ಅದೆಲ್ಲ ಅವರಿಗೆ ವೆಂಕಟೇಶ್ ವೈದ್ಯರಿಗೆ ಗೊತ್ತಿದೆ. ವೆಂಕಟೇಶ್ ಇದರ ಬೆಳವಣಿಗೆ ಏನು ಅದರ ಎಲ್ಲ ಹಿನ್ನೆಲೆಗಳು ನಮ್ಗೆ ಗೊತ್ತಿದೆ. ಅವರು ಈ ಸಂಘ ಸಂಸ್ಥೆನ ಕಟ್ಟುವುದರಲ್ಲಿ ಪ್ರಥಮ ವರ್ಷ ನಾವು ಯಶಸ್ವಿ ಕಲಾವೃಂದ ಮಾಡಿದವಾಗ 2 ದಿನ ಮಳೆ, ಜನ್ರೇಟರ್ ಸಮೇತ ಬಳ್ಕೊಂಡು ಹೋಗಿದೆ. ಅದರ ನಂತರ ಅವರು ಮಾವೊಬ್ಬರು ದ್ವಾರಕನಾಥ್ ವೈದ್ಯರು ಅಂತಿದ್ರು. ಅವ್ರ ಮನೆಯಲ್ಲಿ ನಾವು ಊಟ ಯಕ್ಷಗಾನ 2 ದಿವಸವೂ ಮಾಡಕ್ಕೆ ಬಿಡಲಿಲ್ಲ ಮಳೆ. ಆ ದಿನಗಳನ್ನು ಮೆಲುಕು ಹಾಕುತ್ತಾ 25ನೇ ವರ್ಷಕ್ಕೆ ವೆಂಕಟೇಶ್ ವೈದ್ಯರ ಸಾರಥ್ಯದಲ್ಲಿ ನಡೆತಕ್ಕಂಥ ರಜಾರಂಗ ಶಿಬಿರ ಹಾಗೂ ಇನ್ನು ಮುಂದಿನ ಕಾರ್ಯಕ್ರಮಗಳಲ್ಲೂ ಸಹ ನಾವು ಜೆ.ಸಿ. ಸಂಸ್ಥೆಯ ಮಾಜಿ ಅಧ್ಯಕ್ಷರಿಂದ ಹಾಕಿದರೆ ಆ ಡೆಸಿಗ್ನೇಷನ್ನ ಅಗತ್ಯ ಇಲ್ಲ ನನಗೆ. ಯಾಕಂತ ಹೇಳಿದರೆ ನಾ ಈ ಊರು ಮನೆ ಬಿಟ್ಟು ಎಲ್ಲೂ ಬದುಕಿಲ್ಲ. ನನಗೆ 52 ವರ್ಷ. ಇವಾಗಲೂ 52 ವರ್ಷ ಆದರೂ ನಾನು ಊರು ಬಿಟ್ಟು ಎಂಥ ಜಾಬ್ ಸಿಕ್ಕರೂ ನಾವು ಊರು ಬಿಡಲಿಲ್ಲ. ಯಾಕೆಂದರೆ ನಾವು ಊರಲ್ಲೇ ಬದುಕ್ತೀನಿ ಅನ್ನುವ ಕಾನ್ಸೆಪ್ಟ್ ಇಟ್ಕೊಂಡು ಬದುಕಿದ್ದೇವೆ. ಸಾಕು, 52 ವರ್ಷ ಆಗಿದೆ, ಇನ್ನೂ ಊರಲ್ಲೇ ಇರ್ತೀವಿ. ಇನ್ನೇನೋ ನಾವು 6-8 ವರ್ಷ ಸರ್ವಿಸ್ ಇದೆ. ಸರ್ವಿಸ್ ಸಣ್ಣ ಪುಟ್ಟ ಸಂಘ ಸಂಸ್ಥೆಗಳು ಇವಲ್ಲಿ ನಾವು ಇನ್ವಾಲ್ವ್ ಆಗಿದ್ದೇವೆ. ಅದನ್ನ ಉಳಿಸುವ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗುತ್ತೇವೆ. ನಿಮ್ಮ ಈ ಯಶಸ್ವಿನ ರಜಾರಂಗು ಶಿಬಿರ ಅತ್ಯುತ್ತಮವಾಗಿ ನಡೆಯಲಿ. ಮುಂದಿನ ದಿನಗಳಲ್ಲಿ ನಾವು 2 ವೆಂಕಟೇಶ್ ವೈದ್ಯರು ಮತ್ತು ನಾವು ಸಮುದ್ರ ಕಿನಾರೆಯಲ್ಲಿ ಮಾಡಬೇಕಂತ ನಮ್ಮ ರೆಸಾರ್ಟಲ್ಲೆಲ್ಲ ಸ್ವಲ್ಪ ನೋಡಿದವಾಗ ಇನ್ಕನ್ವೀನಿಯನ್ಸ್ ಆದ್ದರಿಂದ ನಾವು ಅಲ್ಲಿ ಬಿಟ್ಟಿದ್ದೀವಿ. ಇಲ್ಲದೇ ಇದ್ದರೆ ನಮ್ಮ ರೆಸಾರ್ಟಲ್ಲೇ ಒಂದು 10 ದಿವಸ ಕಾರ್ಯಕ್ರಮ ಮಾಡಬೇಕಂದ್ಕೊಂಡು ನಾವು ಮಾತಾಡ್ಕೊಂಡವರು. ಆದರೆ ಆಗಿಲ್ಲ. ಮುಂದಿನ ದಿನಗಳಲ್ಲಿ ನೋಡುವ, ಅದು ಯಾವ ಬೆಳವಣಿಗೆ ಆಗುತ್ತೆ ನೋಡೋದಿದ್ರೆ ಮುಂದಿನ ವರ್ಷಗಳಲ್ಲೂ ಸಹ ನಾವು ನಿಮ್ಮೊಂದಿಗಿದ್ದೇವೆ. ಈ ನುರಿತ ನಿರ್ದೇಶಕರು ಹಾಗೂ ಕಲಾಸಕ್ತರನ್ನು ಕರ್ಕೊಂಡು ಬಂದು ಈ ಮಕ್ಕಳಿಗೆ ಮಾಹಿತಿ ಶಿಬಿರ ಇದರ ಮಾಡೋದಕ್ಕೆ ಮತ್ತೊಮ್ಮೆ ನಿಮ್ಮನ್ನು ಪ್ರೋತ್ಸಾಹಿಸ್ತೇನೆ ಎನ್ನುವ ಮಾತನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು. ಈಗ ನಾವು ಕೊನೆ ಹಂತದಲ್ಲಿ ಇದ್ದೇವೆ. ಧನ್ಯವಾದ ಹೇಳಲು ಅಯಾನ್. ನನ್ನ ಹೆಸರು ಅಯಾನ್ ಹೆಗ್ಡೆ. ನಾನು ಧನ್ಯವಾದ ಹೇಳಲು ಬಂದಿದ್ದೇನೆ. ಇಂದಿನ ಕಾರ್ಯಕ್ರಮಕ್ಕೆ ಬಂದಿರುವ ಇಂಬಾಲೆ ಚಂದ್ರ ಅವರಿಗೆ ಧನ್ಯವಾದಗಳು. ಜೈ ಹಿಂದ್, ಜೈ ರಜರಂಗು. ಧನ್ಯವಾದಗಳು ಅಯಾನ್. ಜೈ ಹಿಂದ್, ಜೈ ರಜರಂಗು.